ನಮಸ್ಕಾರ. ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಎರಡು ತಿಂಗಳಿಂದ ಸಾಕಷ್ಟು ಹಬ್ಬಗಳು ಆಚರಿಸ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಈ ದಸರಾ ಟೈಮಲ್ಲಿ ಬೊಂಬೆ ಕೂರಿಸೋದು ಒಂದು. ಈ ಇವತ್ತಿನ ಥೀಮ್ ಡಾನ್ಸಸ್ ಕಾಂಪಿಟೇಷನ್ ಆಗಿರೋದ್ರಿಂದ ಅದೇ ಥೀಮ್ ಇಟ್ಕೊಂಡು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಅದನ್ನ ಪ್ರದರ್ಶಿಸ್ತಾ ಇದ್ದೀವಿ. ಮ್ಯೂಸಿಕ್ ಡಾನ್ಸ್ ಅಂತ ತಗೊಂಡಾಗ ಇವಾಗ ಇಲ್ಲಿ ನಂದಿಕೇಶ್ವರ ಕೈಯಲ್ಲಿ ನೋಡಿದ್ರೆ ಮೃದಂಗ ಇದೆ. ಸೊ ಇದು ಒಂದು ಡ್ರಮ್ಡ್ ಇನ್ಸ್ಟ್ರೂಮೆಂಟ್, ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್, ಕವರ್ಡ್ ಇನ್ಸ್ಟ್ರೂಮೆಂಟ್ಸ್. ಇನ್ನೊಂದು ಸರಸ್ವತಿ ಕೈಯಲ್ಲಿ ವೀಣೆ, ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ಸ್. ಆಮೇಲೆ ಕೃಷ್ಣ ಕೊಳಲು, ಏರೋಫೋನ್ ಅಂತಾರೆ, ವಿಂಡ್ ಇನ್ಸ್ಟ್ರೂಮೆಂಟ್ಸ್. ಆಮೇಲೆ ಈ ನಾರದ ಕೈಯಲ್ಲಿ ಈ ಕಡೆ ಎಡಗೈಯಲ್ಲಿ ಅದು ಇರೋದು ಇಡಿಯೋಫೋನ್ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಸ್ಟ್ರಿಂಗ್ ವಿಚ್ ಇಸ್ ಕಾರ್ಡೋಫೋನ್, ದಿಸ್ ಇಸ್ ಮೆಂಬ್ರೇನೋಫೋನ್, ಇದು ಏರೋಫೋನ್ ಅಂಡ್ ಇಡಿಯೋಫೋನ್ ಅಂತ. ಇಂಗ್ಲಿಷ್ ಕಡೆ ನೋಡಿದ್ರೆ ನೃತ್ಯ ಅಂತ ನೋಡಿದ್ರೆ ತಂಡು ಅಂತ ಶಿವ ತಂಡು ಅನ್ನೋದು ಕರೆದ್ಬಿಟ್ಟು ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ಒಂದು ಡಾನ್ಸ್ಗೆ ಒಂದು ಸ್ಟ್ರಕ್ಚರ್ ಕೊಡು ಅಂತ ಹೇಳಿ ವರ್ಣನೆ ಇದೆ ಅದರಲ್ಲಿ. ಆ ತಂಡು ವರ್ಕ್ಸ್ ವಿತ್ ಭರತ ಮುನಿ ಅಂಡ್ ತಾಂಡವ ಅನ್ನೋದನ್ನ ಒಂದು ಡಾನ್ಸ್ ಫಾರ್ಮ್, ಹ್ಯಾಂಡ್ ಫೀಟ್ ಮೂವ್ಮೆಂಟ್ ಇದು ಅಂತ ಒಂದು 108 ಕರಣಗಳು ಅಂತ ಹೇಳ್ತಾರೆ. ಈ ಪಾಸ್ಚರ್ಗಳನ್ನೆಲ್ಲ ರೆಕಾರ್ಡ್ ಮಾಡಿ ಈ 108ಕ್ಕೆ ಬೇರೆ ಲೆಕ್ಕ ಎಲ್ಲ ಇಟ್ಟು ಈ ಡಾನ್ಸ್ ಫಾರ್ಮ್ ನ ತಂಡು ಮಾಡಿರೋದ್ರಿಂದ ತಾಂಡವ ಅಂತೀವಿ. ರಾವಣ ಶಿವತಾಂಡವ ಸ್ತೋತ್ರಂನ ಬರೆದಿದ್ದು, ಶಿವತಾಂಡವ ಸ್ತೋತ್ರ ಬರೆದಿದ್ದು ರಾವಣ ಅಂತ ವರ್ಣನೆ ಇದೆ. ಹಾಗೆ ತಾಂಡವ ಅಂದಾಗ ರುದ್ರ ತಾಂಡವ, ಈ ತರ ಒಂದು ಕ್ರೂರವಾಗಿರೋ ಈ ರೌದ್ರ ರೂಪ ಅಂತ ನಾವು ಎಷ್ಟೋ ಜನ ಅನ್ಕೋತಾರೆ. ಬಟ್ ಆನಂದ ತಾಂಡವ ಅಂತಾನೂ ಇದೆ, ಸಂಧ್ಯಾ ತಾಂಡವ, ಗ್ರೇಸ್ಫುಲ್ ಡಾನ್ಸ್, ಉಮಾ ತಾಂಡವ, ಗೌರಿ ತಾಂಡವ, ಸಂಹಾರ ತಾಂಡವ, ತ್ರಿಪುರ ತಾಂಡವ, ಈ ತರ ಹಲವಾರು ತಾಂಡವಗಳು ಮಾಡಿರೋದ್ರಿಂದ ನಮಗೊಂದು ಸ್ಟ್ರಕ್ಚರ್ ಸಿಕ್ತು. ಲೆವೆಲ್ ಅಲ್ಲಿ ಹೇಗ್ ಮಾಡೋದು ಅಂತ ನೋಡಿದ್ರೆ ನಾಟ್ಯಶಾಸ್ತ್ರ ಅನ್ನೋ ಈ ಪುಸ್ತಕ, ಇಲ್ಲಿ 2 ವಾಲ್ಯೂಮ್ ಇದೆ. ನಾಟ್ಯಶಾಸ್ತ್ರ 36 ಅಧ್ಯಾಯಗಳು, 36 ಚಾಪ್ಟರ್ಸ್ ಇರುವಂತ ನಾಟ್ಯಶಾಸ್ತ್ರ, ಅಭಿನಯ ದರ್ಪಣಂ, ಈ ಪುಸ್ತಕಗಳಲ್ಲಿ ನಮ್ಗೆ ಬೇಕಾಗಿರುವಂತ ಹಳೆ ಕಥೆನ ನಾಟಕವಾಗಿ ಹೇಳೋದನ್ನ ನಾಟ್ಯ ಅಂತೀವಿ. ಪ್ಯೂರ್ ಡಾನ್ಸ್ ಫಾರ್ಮ್, ಅದರಲ್ಲಿ ಭಾವ ಅಭಿನಯ ಇಲ್ಲದೆ ಒಂದು ಪ್ಯೂರ್ ಡಾನ್ಸ್ ಫಾರ್ಮ್ ನ ನೃತ್ಯ ಅಂತಾರೆ. ಆ ರಸ ಭಾವ ಜೊತೆ ಮಾಡೋದನ್ನ ನೃತ್ಯ. ಆಮೇಲೆ ಭಾವಗಳಲ್ಲಿ ಒಂದು 8 ಸ್ಥಾಯಿ, ಇನ್ನು 33 ಎಕ್ಸ್ಟ್ರಾ ಇಮೋಷನ್ಸ್, ಆಮೇಲೆ ಇನ್ನೇನೇನ್ ಬೇರೆ ಯಾವ ರೀತಿಯಲ್ಲಿ ಮಾಡಿ. ಮ್ಯೂಸಿಕ್ ಫ್ಲೋಸ್ ಫ್ರಮ್ ದ ವೋಕಲ್ ಕಾರ್ಡ್ ಆಫ್ ದ ಸಿಂಗರ್ ಥ್ರೂ ದ ಶರೀರ ಆಫ್ ದ ಡಾನ್ಸರ್ ಥ್ರೂ ದ ಇನ್ಸ್ಟ್ರೂಮೆಂಟ್ಸ್ ಅಂಡ್ ರೀಚಸ್ ದಿ ಆಡಿಯನ್ಸ್. ಆ ಆಡಿಯನ್ಸ್ಗೆ ಅದು ಇಷ್ಟ ಆಯ್ತು ಅಂದ್ರೆ ಆ ಮೊಮೆಂಟ್ ಇಟ್ ಈಸ್ ಅನ್ ಆಫರಿಂಗ್ ಟು ಗಾಡ್ ಅಂತ ಒಂದು ವರ್ಣನೆ. ನಾಟ್ಯಶಾಸ್ತ್ರ ತರನೇ ಇನ್ನೂ ಒಂದು ಪುಸ್ತಕ 16ನೇ ಶತಮಾನದಲ್ಲಿ ಸಂಗೀತ ರತ್ನಾಕರ ಅಂತ, ಇದು 7 ವಾಲ್ಯೂಮ್ ಇರುವಂತ ಪುಸ್ತಕ. ಒಂದು ಪುಸ್ತಕ, ಆಮೇಲೆ ರಾಗ ಕಾಂಪೋಸಿಷನ್ಸ್ಗೆ ಒಂದು, ಆ ತರ ಈ ರೀತಿಯಲ್ಲಿ ತಾಳಕ್ಕೆ ಬುಕ್ ಆನ್ ರಿದಮ್, ಸೊ ತಾಳಕ್ಕೆ ಒಂದು ಪುಸ್ತಕ. ವಾದ್ಯಗಳು ತಗೊಂಡ್ರೆ ಒಂದು ವೀಣೆ ತಗೊಂಡ್ರೆ ಅದರಲ್ಲಿ ಏನೇನ್ ಪಾರ್ಟ್ಸ್ ಇದೆ ಯೂಸ್ ಮಾಡ್ತಾರೆ, ಇದನ್ನ ಮಾಡಕ್ಕೆ ವೀಣೆ, ಸಿತಾರು, ಅದರೆಲ್ಲ ಮಾಡಕ್ಕೆ ಹಾರ್ಸ್ ಹೇರ್ ಯೂಸ್ ಮಾಡ್ತಾರೆ, ಲೆದರ್, ಟಾರ್ಟಾಸ್. ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿರೋ ಪ್ರಮುಖವಾಗಿ ಇರೋಂತ ಡಾನ್ಸ್ ಫಾರ್ಮ್ಸ್, ಅದರಲ್ಲೂ 8 ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ ಬಗ್ಗೆ ಇದು ಸತ್ರಿಯ ಅಂತ ಅಸ್ಸಾಂ, ಒಡಿಸಿ, ಆಮೇಲೆ ಮಣಿಪುರಿ, ಕಥಕ್, ಆಮೇಲೆ ಭರತನಾಟ್ಯಂ, ಕೂಚಿಪುಡಿ, ಆಮೇಲೆ ಮೋಹಿನಿ ಆಟ್ಟಂ ಅಂಡ್ ಕಥಕ್ಕಳಿ. ಇನ್ನು ವೆಸ್ಟರ್ನ್ ಅಂತ ನೋಡಿದ್ರೆ ಅದರಲ್ಲಿ ಈ ತರ ನೊಟೇಷನ್, ನಮ್ಮಲ್ಲಿ ಹೇಗೆ ಸ್ವರ ಯೂಸ್ ಮಾಡಿ ನೋಟ್ಸ್ ಇದೆಯೋ ಆ ತರ ಇಲ್ಲಿ ವೆಸ್ಟರ್ನ್ ನೊಟೇಷನ್ ಅಂತ. ಇನ್ಸ್ಟ್ರೂಮೆಂಟ್ಗಳನ್ನ ಒಂದು ಆರ್ಕೆಸ್ಟ್ರಾ ರೀತಿಯಲ್ಲಿ ಅರೇಂಜ್ ಮಾಡಿ, ಫಸ್ಟ್ ವೈಲಿನ್, ಸೆಕೆಂಡ್ ವೈಲಿನ್, ವಿಯೋಲಾ, ಚೆಲೋಸ್, ಡಬಲ್ ಬೇಸಸ್, ಆಮೇಲೆ ಫ್ಲೂಟ್ಸ್ ಎಲ್ಲ ಹಿಂಗ್ ಬರಬೇಕು. ಇದು ಫಸ್ಟ್, ಇದಾದ್ಮೇಲೆ ವುಡ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲಿ ಪಿಯಾನೋ ಅಂತ
ಹಾರ್ಪ್, ಎಲ್ಲದಕ್ಕೂ ಇದೇ ಪೊಸಿಷನ್ ಅಲ್ಲಿ ಅರೇಂಜ್ ಮಾಡಿದ್ರೆ ಅದನ್ನ ಆರ್ಕೆಸ್ಟ್ರಾ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಒಂದು ಕಂಡಕ್ಟರ್ ಮಧ್ಯದಲ್ಲಿ ನಿಂತ್ಕೊಂಡು ಆರ್ಕೆಸ್ಟ್ರೇಟ್ ಮಾಡ್ತಾರೆ. ಯುರೋಪ್ ಅಲ್ಲಿರೋ ಡ್ಯಾನ್ಸ್ಗಳು ಯಾವುದು ಅಂತ ಎಲ್ಲದು ಎರಡೆರಡು ಹೆಸರಿರುತ್ತೆ. ಒಂದು ನ್ಯಾಷನಲ್ ಡಾನ್ಸ್, ಒಂದು ಮೋಸ್ಟ್ ಪಾಪ್ಯುಲರ್ ಫೋಕ್ ಡಾನ್ಸ್. ಇಲ್ಲಿ ನೀವು ಆಫ್ರಿಕಾ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆಫ್ರಿಕನ್ ಡಾನ್ಸ್ ಇದು ರಿದಮ್ ಹೆಚ್ಚು. ಇಲ್ಲಿ ನೋಡಿದ್ರೆ ಪ್ರತಿ ದೇಶದಲ್ಲೂ ಇರೋ ಮೇನ್ ನ್ಯಾಷನಲ್ ಇನ್ಸ್ಟ್ರೂಮೆಂಟ್, ಪ್ರತಿ ದೇಶ ಫ್ಲಾಗ್ ಕಾಣುತ್ತೆ ನಿಮಗೆ. ಆ ದೇಶದ್ದು ಮೇನ್ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಫ್ರಮ್ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್ ಅಂತ. ನಮ್ದು ಸರಸ್ವತಿ ವೀಣೆ ಇಂಡಿಯಾದು. ಆಮೇಲೆ ಇನ್ನು ಫೈನಲ್ ಆಗಿ ನೋಡ್ಬೇಕು ಅಂದ್ರೆ ಅಕ್ರಾಸ್ ದ ವರ್ಲ್ಡ್ ಮ್ಯೂಸಿಕ್ ಹ್ಯಾಸ್ ನೋ ಬೌಂಡ್ರೀಸ್ ಅನ್ನಕ್ಕೆ ಒಂದು ಸಣ್ಣ ಗ್ಲಿಮ್ಸ್. ಅಂಡ್ ಇಟ್ ಇಸ್ ಅನ್ ಆಫರಿಂಗ್ ಅಂಡ್ ಇಟ್ ಇಸ್ ಅ ಕಂಟಿನ್ಯೂಸ್ ಫ್ಲೋ ಅಕ್ರಾಸ್ ಜನರೇಷನ್ಸ್. ಅಂಡ್ ದಿಸ್ ಇಸ್ ಆಲ್ಸೋ ಬ್ಯೂಟಿಫುಲ್ ಆಸ್ಪೆಕ್ಟ್ ಆಫ್ ಸನಾತನ ಧರ್ಮ ಅನ್ನೋದು ಈ ವರ್ಷದ ಥೀಮ್.